ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಫಂಡ್ ಮಾಡೋಕ್ಕೆ ತುಂಬ ಜನ ಇದ್ದಾರೆ. ಬ್ಯಾಂಕಲ್ಲಿ ಲೋನ್ಸ್ ಕೊಡುತ್ತೆ, ನೀವು IPO ಥ್ರೂ ಮೂಲಕ ಹೋಗ್ಬೋದು. ಆದರೆ ಕೆಲವು SME ಕಂಪ್ನಿಗಳು ಅಥವಾ MSME ಕಂಪ್ನಿಗಳು ಅಂತ ಹೆಸರುಗಳಿರ್ಬೋದು, ಆ ಕಂಪ್ನಿಗಳಿಗೆ ಕಾಸಲ್ಲಿ ಕೊಡ್ತಾರೆ. MSME ಅಂದರೆ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳೋಣ. MSME ಅಂದರೆ M ಅಂದರೆ ಮೈಕ್ರೋ, S ಅಂದರೆ ಸ್ಮಾಲ್, ಮತ್ತು ಇನ್ನೊಂದು M ಅಂದರೆ ಮೀಡಿಯಂ ಎಂಟರ್ಪ್ರೈಸ್ ಅಂತ ಹೇಳ್ತಾರೆ. MSME ಅಂತಾರೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದಕ್ಕೊಂದು ಮಿನಿಸ್ಟ್ರಿ ಕೂಡ ಇದೆ. ಈ MSME ಮಿನಿಸ್ಟ್ರಿ ಏನು ಮಾಡುತ್ತೆ ಅಂದರೆ ಈ ಸ್ಮಾಲ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಅಥವಾ ಮೈಕ್ರೋ ಇಂಡಸ್ಟ್ರಿಗಳೇನಿದೆ ಈ ಒಂದು ಕಂಪ್ನಿಗಳನ್ನ ಬೆಳೆಸೋಕ್ಕೆ. ಈಗ ಮೈಕ್ರೋ ಕಂಪನಿ ಅಂದರೆ ಅರ್ಥ ಮಾಡ್ಕೊಳ್ಳಿ, 5 ಕೋಟಿಗಿಂತ ಕಮ್ಮಿ ರೆವೆನ್ಯೂ, ಟೋಟಲ್ ರೆವೆನ್ಯೂ ಇರುವಂಥದ್ದು ವರ್ಷಕ್ಕೆ, ಅದಕ್ಕೆ ಮೈಕ್ರೋ ಅಂತ ಹೇಳ್ತಾರೆ. ಸ್ಮಾಲ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 50 ಕೋಟಿಯಿಂದ ಕೆಳಗೆ, ಮೀಡಿಯಂ ಅಂತ ಹೇಳಿದ್ರೆ ಒಂದು 250 ಕೋಟಿಯಿಂದ ಕಮ್ಮಿ ಇರೋದಕ್ಕೆ ಮೀಡಿಯಂ ಸ್ಕೇಲ್ ಎಂಟರ್ಪ್ರೈಸ್ ಅಂತ ಹೇಳ್ತಾರೆ, ಆಯಿತಾ. ಸೊ ಈ ಥರ ಕಂಪ್ನಿಗಳಿಗೆ ಫಂಡ್ ಮಾಡೋಕ್ಕೆ ಅವ್ರಿಗೆ ಅಥವಾ ಫಂಡ್ ರೈಸ್ ಮಾಡೋಕ್ಕೆ ತುಂಬ ಕಷ್ಟ. ಅವ್ರು ಡೈರೆಕ್ಟ್ ಬ್ಯಾಂಕ್ಗೆ ಹೋಗಬೇಕಾಗಿರುತ್ತೆ ಅಥವಾ ಬೇರೆ ಬೇರೆ ಗೌರ್ಮೆಂಟ್ ಇದಕ್ಕೆ ಎಂಟರ್ಪ್ರೈಸ್ ಮಾಡಬೇಕಾಗಿರುತ್ತೆ. ಪಬ್ಲಿಕ್ಕಿಂದ ಫಂಡ್ ಎತ್ಕೊಳ್ಳೋದು ತುಂಬ ಕಷ್ಟ. ಸೊ ಇದಕ್ಕೋಸ್ಕರ ನಮ್ಮ ಒಂದು ಎಕ್ಸ್ಚೇಂಜಲ್ಲಿ NSE ಮತ್ತು BSE ಅಲ್ಲಿ 2012ರಲ್ಲಿ ಒಂದು ಸ್ಕೀಮ್ ಇಂಟ್ರೊಡ್ಯೂಸ್ ಆಯಿತು. ಅದರ ಹೆಸರೇ SME ಸ್ಕೀಮ್ ಅಂತ. ಇದರಲ್ಲಿ ಮೈಕ್ರೋ ಎಂಟರ್ಪ್ರೈಸ್ಗೆ ಜಾಗ ಇಲ್ಲ, ಬರೀ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸ್ಗೆ ದೊಡ್ಡ ದೊಡ್ಡ ಕಂಪ್ನಿಗಳು ಹೆಂಗೆ IPO ದುಡ್ಡು ಎತ್ಕೊಳ್ಳುತ್ತೆ ಪಬ್ಲಿಕ್ಕಿಂದ, ಅದೇ ಥರ ಪಬ್ಲಿಕ್ಕಿಂದ ಇದರಲ್ಲಿ ದುಡ್ಡನ್ನ ರೈಸ್ ಮಾಡ್ಬೋದು. ಇದಕ್ಕೆ SME IPO ಅಂತಲೂ ಹೇಳ್ತಾರೆ. SME ಅಂದರೆ ಸ್ಮಾಲ್ ಮೀಡಿಯಂ ಸ್ಕೇಲ್ ಎಂಟರ್ಪ್ರೈಸ್, IPO ಅಂದರೆ IPO ಸೇಮ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತಲೇ ನಾವು ಅನ್ಕೋಬೋದು. ಓಕೆನಾ. ಇದು ಯಾಕೆ ಬೇಕು ಅಂದರೆ ಅಗೇನ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂದರೆ ಈ ಒಂದು ಲೋವರ್ ರಂಗಲ್ಲಿರೋ ಕಂಪನಿಗಳು ಅಂದರೆ ತುಂಬ ರೆವೆನ್ಯೂಗಳು ಇಲ್ಲದೇ ಇರೋ ಕಂಪನಿಗಳು, ಚಿಕ್ಕ ಕಂಪನಿಗಳು ಕೂಡ ಪಬ್ಲಿಕ್ ಹತ್ರ ರೈಸ್ ಮಾಡಿ ಅವರ ಒಂದು ಬಿಸ್ನೆಸ್ ದೊಡ್ಡದು ಮಾಡ್ಕೊಳ್ಳಿ ಅಂತ ಒಂದು ಉದ್ದೇಶದಿಂದ ಇದಕ್ಕೆ ಒಂದು ಅಲೋವೆನ್ಸ್ ಕೂಡ ಇದೆ. ಸೊ ಇದರಲ್ಲಿ ನಮಗೆ 2 ಥರ ಒಂದು ಪ್ಲ್ಯಾಟ್ಫಾರ್ಮ್ಗಳಿದೆ. ಏನು ಪ್ಲ್ಯಾಟ್ಫಾರ್ಮ್ ಅಂದರೆ ಇದು IPOಗಳನ್ನ ನೀವು ಎಲ್ಲಿ ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಿದ್ಮೇಲೆ ಸೆಕೆಂಡ್ರಿ ಮಾರ್ಕೆಟ್ ಹೋಗುತ್ತೆ. ಈಗ ನೀವು IPO ಪರ್ಚೇಸ್ ಮಾಡಿದ್ರಿ, ಮೊನ್ನೆ ಬಜಾಜ್ ಹೌಸಿಂಗ್ ಫೈನಾನ್ಸ್ IPO ಆಯಿತು, ಪರ್ಚೇಸ್ ಮಾಡ್ತೀರಾ. ಅದು ಮಾಡಿದ್ಮೇಲೆ ಅದು ಸೆಕೆಂಡ್ರಿ ಮಾರ್ಕೆಟ್ ಅಂದರೆ NSE ವೆಬ್ಸೈಟಲ್ಲಿ ಅದು ಟ್ರೇಡ್ ಆಗ್ತಾ ಇರುತ್ತೆ. ನೀವು ಅದನ್ನ ಕೊಂಡ್ಕೋಬೋದು, ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು, ಇದೆಲ್ಲ ಮಾಡ್ಬೋದು. ಆದರೆ ಈ IPOಗಳು ಆ ಒಂದು ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗೋದಿಲ್ಲ. ಓಕೆನಾ. ಇದೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ನಾರ್ಮಲ್ IPOಗಳು ಎಲ್ಲಿ ಟ್ರೇಡ್ ಮಾಡುತ್ತೆ ಅದಕ್ಕೆ ಮೇನ್ ಬೋರ್ಡ್ ಪ್ಲಾಟ್ಫಾರ್ಮ್ ಅಂತಲೂ ಹೇಳ್ತಾರೆ, ಆಯಿತಾ. ಮೇನ್ ಬೋರ್ಡ್ ಪ್ಲಾಟ್ಫಾರ್ಮ್ ಎಲ್ಲಿ ಹುಡುಕಿ NSE ನಿಮ್ಮ ಒಂದು ಬ್ರೋಕರ್ ಹತ್ರ ಹೋಗಿ ಹುಡುಗಿದ್ರೆ ನಿಮ್ಗೆ ಬರುತ್ತೆ. ಅದಕ್ಕೆ ಲಾಸ್ಟಲ್ಲಿ EQ ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ತೊಗೋಬೇಕು ಅಂದರೆ Reliance-EQ ಅಂತ ಇರುತ್ತೆ, ಆಯಿತಾ. ಬಟ್ ಈ ಒಂದು SME IPOಗಳಲ್ಲಿ ಯಾವುದು ಲಿಸ್ಟ್ ಆಗುತ್ತಲ್ಲ, ಆ SME IPOಗಳು ನಾರ್ಮಲ್ ಪ್ಲ್ಯಾಟ್ಫಾರ್ಮ್ ಅಂದರೆ NSEಯಲ್ಲೇ ಟ್ರೇಡ್ ಆಗ್ತಾ ಇರುತ್ತೆ. ಬಟ್ ಅದಕ್ಕೆ ಏನಂತ ಹೇಳ್ತಾರೆ ಅಂದರೆ ಒಂದು NSEಯಲ್ಲಿ NSE SME ಎಮರ್ಜ್ ಪ್ಲ್ಯಾಟ್ಫಾರ್ಮ್ ಅಂತಲೂ ಹೇಳ್ತಾರೆ. BSEಯಲ್ಲಿ BSE SME ಪ್ಲ್ಯಾಟ್ಫಾರ್ಮ್ ಅಂತಲೂ ಹೇಳ್ತಾರೆ. ನಾರ್ಮಲ್ಗೆ ಮೇನ್ ಬೋರ್ಡ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತಾರೆ, ಇದಕ್ಕೆ SME ಎಮರ್ಜ್ ಪ್ಲ್ಯಾಟ್ಫಾರ್ಮ್ ಅಂತ NSEಯಲ್ಲಿ ಹೇಳ್ತಾರೆ. ಇದಕ್ಕೆ ಏನಾಗಿರುತ್ತೆ ಅಂದರೆ SM ಅಂತ ಒಂದು ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು XYZ ಕಂಪನಿ -SM ಅಂತ ಇರುತ್ತೆ. ಓಕೆ. ಈ ಒಂದು SME ಏನೊಂದು ಇದೊಂದು ಸಿಸ್ಟಮ್ ಏನಿದೆ, ಇದನ್ನು ಆ್ಯಕ್ಚುಲಿ ಈ ಥರ ಒಂದು ಎಕ್ಸ್ಚೇಂಜು ಮಾರ್ಚ್ 2012ರಲ್ಲೇ ಬಂತು. ಬಟ್ ಆದರೆ ಇದಕ್ಕೊಂದು ಇಂಡೆಕ್ಸ್ ಕೂಡ ಕ್ರಿಯೇಟ್ ಮಾಡಿದ್ರು. ಇಂಡೆಕ್ಸ್ ಅಂದರೆ ಸೂಚ್ಯಾಂಕ. ಈಗ ನಿಫ್ಟಿ ಸೂಚ್ಯಾಂಕ ನೋಡ್ತಾ ಇದ್ದಾರೆ, 25,000 ಪ್ಲಸ್ ಇದೆ. ಸೊ ಅದೇ ಥರ ನಿಮ್ಮ SMEಲಿ ಲಿಸ್ಟ್ ಆಗಿರುವಂತಹ ಕೆಲವು ಕಂಪ್ನಿಗಳಿಗೂ ಒಂದು ಸೂಚ್ಯಾಂಕ ಕ್ರಿಯೇಟ್ ಮಾಡಿದ್ರು. ಅದು ಡಿಸೆಂಬರ್ 2016ರಲ್ಲಿ ಶುರು ಆಯಿತು. 2016ರಲ್ಲಿ ಶುರುವಾದಾಗ ಇದಕ್ಕೆ 1000 ಬೇಸಿಸ್ ಪಾಯಿಂಟ್ ಅಂತ ಇಟ್ಟರು. ಅಂದರೆ 1000 ಪಾಯಿಂಟಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ರು. ಆ 1000 ಪಾಯಿಂಟಿಂದ ಶುರು ಮಾಡಿಕೊಂಡು ಈಗ ಎಷ್ಟಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಈಗ ಒಂದು ಚಾರ್ಟರ್ ತೋರಿಸ್ತೀನಿ, ಅವಾಗ ನಿಮ್ಗೆ ಗೊತ್ತಾಗ್ತದೆ ಈಗ ಎಷ್ಟಿದೆ ಅಂತ. ಅದು ಏನು ಇಂಪಾರ್ಟೆಂಟ್ ಅಂದರೆ ಇದು ಯಾವುದೇ ಕಂಪನಿ SME ಅಂತ ಒಂದು SME IPO ಬರುವಂತಹ ಕಂಪನಿ, ಯಾವುದೇ ಕಂಪನಿ ಆಗಲಿ, ಅದು ಅದರ ಟೋಟಲ್ ಒಂದು ಮಾರ್ಕೆಟ್ ಕ್ಯಾಪ್ ಇದೆ, ಅದು 25 ಕೋಟಿಗಿಂತ ಕಮ್ಮಿ ಇರಬೇಕು. ಅದು ನಾರ್ಮಲ್ IPO ಬರೋದು 10 ಕೋಟಿಗಿಂತ ಜಾಸ್ತಿ ಇರಬೇಕು. ಅದು ನಾರ್ಮಲ್ IPO ಬರೋಂಥದ್ದು ಅದೊಂದು ಮೇಜರ್ ರೂಲ್ಸ್ ಆಗಿರುತ್ತೆ. 2ನೇ ರೂಲ್ಸ್ ಏನಂದರೆ ನಮಗೆ ಮಿನಿಮಮ್ 50 ಜನಕ್ಕೆ IPO ಅಲಾಟ್ ಆಗಬೇಕು. ಎಷ್ಟು ಜನಕ್ಕಾದ್ರೂ IPO ಹಾಕೊಳ್ಳಿ, ಮಿನಿಮಮ್ 50 ಜನಕ್ಕೆ ಅಲಾಟ್ ಮಾಡಬೇಕು ಅಂತ ರೂಲ್ಸ್ ಇದೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಈ IPO ಅಪ್ಲೈ ಮಾಡೋ ಕಂಪನಿಗಳು, ಆಯಿತಾ. ಈ IPO ಕಂಪ್ನಿ ಅಂದರೆ SME IPO ಅಪ್ಲೈ ಮಾಡೋ ಕಂಪನಿಗಳನ್ನ ಸ್ಕ್ರೂಟನೈಸ್ ಅಂತ ಹೇಳ್ತಾರೆ. ಚೆಕ್ ಮಾಡೋದು ಯಾರು ಗೊತ್ತಾ? NSE ಅವ್ರು ಮಾತ್ರ ಅಥವಾ BSE ಅವರು. ಆ ಎಕ್ಸ್ಚೇಂಜ್ ಲೆವೆಲ್ಲಿ ಚೆಕ್ ಮಾಡ್ತಾರೆ ಈ ಕಂಪನಿ ಅವ್ರು ಹೇಳ್ತಾ ಇರೋದು ನಿಜಾನಾ ಇಲ್ವಾ, ಏನು ಕತೆ ಅಂತೆಲ್ಲನೂ, ಅದ್ರ ರೆವೆನ್ಯೂಸ್ ಹೆಂಗಿದೆ ಎಲ್ಲ ಪ್ರತಿಯೊಂದು ಅಪ್ರೂವ್ ಮಾಡೋದು. ಅಂದರೆ ಅಪ್ರೂವ್ ಮಾಡೋ ಏಜೆನ್ಸಿ NSE ಅಥವಾ BSE. NSE ಇದಕ್ಕೆ NSE ಮಾಡ್ತಾರೆ, BSE IPOಗೆ BSE ಮಾಡ್ತಾರೆ. ಬಟ್ ನಾರ್ಮಲ್ IPOಗೆ ಸ್ಕ್ರೂಟನೈಸ್ ಮಾಡೋದು ಅಂದರೆ ಚೆಕ್ ಮಾಡೋದು SEBI. ಬಟ್ ಈ SME IPOಗಳಲ್ಲಿ SEBI ಇನ್ವಾಲ್ವ್ಮೆಂಟ್ ಇರೋದಿಲ್ಲ, ಆಯಿತಾ. ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ನಿಮಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಡೀಟೇಲ್ ಬೇಕಂದ್ರೆ ನೀವು NSE ವೆಬ್ಸೈಟ್ಗೆ ಹೋದರೆ ನಿಮಗೆ NSE ವೆಬ್ಸೈಟಲ್ಲಿ ನಿಮಗೆ ಎಮರ್ಜಿಂಗ್ ಪ್ಲಾಟ್ಫಾರ್ಮ್ ಅಂತಿದೆ, ಇಲ್ಲ ನೋಡ್ಬೋದು ನೀವು ಇಲ್ಲಿ.
ನೀವು ಮಾರ್ಕೆಟ್ ಡೇಟಾಗೆ ಬಂದು ಅಥವಾ ಇಲ್ಲ ನಿಮಗೆ ಇಲ್ಲಿ ಸರ್ಚ್ ಮಾಡಿದ್ರೆ ಸಾಗುತ್ತೆ, ಎಮರ್ಜಿಂಗ್ ಪ್ಲಾಟ್ಫಾರ್ಮ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಒಂದು PDF ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಈ PDF ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ನಿಮಗೆ ಇದರಲ್ಲಿ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ನಿಮಗೆ ಏನೇನಾಗಿದೆ ಅಂತ. ನೋಡಿ, ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ಕಂಪ್ನಿ ನೋಡಬೇಕಾಗಿರೋದು ನಂಬರ್ ಆಫ್ ಕಂಪನೀಸ್ ಲಿಸ್ಟೆಡ್ 476 ಕಂಪ್ನಿಗಳಿಗೆ ಸದ್ಯಕ್ಕೆ ಇದರಲ್ಲಿ ಎಮರ್ಜಿಂಗ್ ಪ್ಲಾಟ್ಫಾರ್ಮಲ್ಲಿ NSEಯಲ್ಲಿ ಲಿಸ್ಟ್ ಆಗಿದೆ. BSEಯಲ್ಲಿ ಬೇರೆ ನಂಬರ್ ಇದೆ. ಇದರ ಟೋಟಲ್ ಕ್ಯಾಪಿಟಲ್ ರೇಸ್ಡ್ 10,702 ಕೋಟಿ ಇದುವರೆಗೂ ರೇಸ್ ಮಾಡಿರೋದು. ಆದರೆ ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿ 1,45,385 ಕೋಟಿ. ಇದರ ಅರ್ಥ ಏನದು? 10,000 ಕೋಟಿ ರೈಸ್ ಮಾಡಿರೋದು, ಮಾರ್ಕೆಟ್ ಕ್ಯಾಪ್ ಆಗಿರೋದೇನು, ಮಾರ್ಕೆಟ್ ಅದ್ರ ಬೆಲೆ ಜಾಸ್ತಿ ಆಗಿ 1,45,385 ಕೋಟಿ ಆಗಿದೆ. ಅಂದರೆ ಆಲ್ಮೋಸ್ಟ್ ನಿಮಗೆ 14 ಟೈಮ್ಸ್ ಇದರ ಒಂದು ಮಾರ್ಕೆಟ್ ಕ್ಯಾಪಿಟಲ್ ಬೆಳೆದಿದೆ. ಅದಕ್ಕೋಸ್ಕರನೇ ಜನ ಇದಕ್ಕೆ ಇಷ್ಟೊಂದು ರಶ್ ಮಾಡೋದು. ಅಂದರೆ IPO SME ಅಂತ ತೊಗೋತಾ ಇದ್ದಾರೆ. ಆ ಕಂಪನಿ ನಿಜವಾಗ್ಲೂ ಚೆನ್ನಾಗಿಲ್ವಾ ಅಂತ ನಾವು ಸ್ಕ್ರೂಟನೈಸ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ. ಬಟ್ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿದ್ದು, ಇದು ಸೂಪರ್ ಡೂಪರ್ ಫಾಸ್ಟ್ ಆಗಿದ್ದು. ಯಾವಾಗ 2016ರಿಂದ ಡಿಸೆಂಬರ್ 2016ರಿಂದ 8 ವರ್ಷದಲ್ಲಿ 14 ಟೈಮ್ಸ್ ಇದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಆಗಿದೆ ಇದರ ಒಂದು SME IPOಗಳಲ್ಲಿ. ಇದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ವಾ? ಸೊ ನಿಮಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಡೀಟೇಲ್ಗಳು ಬೇಕು ಅಂದರೆ ಇಲ್ಲಿ ನೀವು ಹುಡುಕ್ಬೋದು. ಅಂದರೆ ಏನೇನು ನಮಗೆ ಫುಲ್ ಡೀಟೇಲ್ಗಳೇನು, SME ಕಂಪನಿ ಅದನ್ನು ಪೋರ್ಟ್ ಇಶ್ಯೂ ಕ್ಯಾಪಿಟಲ್ ಎಷ್ಟಿರಬೇಕು, ಈ ಪ್ರತಿಯೊಂದು ಟ್ರ್ಯಾಕ್ ರೆಕಾರ್ಡ್ ನೋಡಿ. NSE ಚೆಕ್ ಮಾಡಬೇಕಾದ್ರೆ ಟ್ರ್ಯಾಕ್ ರೆಕಾರ್ಡ್ 3 ವರ್ಷ ಟ್ರ್ಯಾಕ್ ರೆಕಾರ್ಡ್ ಚೆಕ್ ಮಾಡ್ತಾರಂತೆ. ಪಾಸಿಟಿವ್ ನೆಟ್ವರ್ತ್ ಇರಬೇಕಂತೆ. ಸೊ ಇದೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಮತ್ತು ಫ್ಯೂಚರಲ್ಲಿ ಇವರು ನಾರ್ಮಲ್ ಮೇನ್ ಬೋರ್ಡ್ ನೋಡಿ, ಮೈಗ್ರೇಷನ್ ಟು ಮೇನ್ ಬೋರ್ಡ್ IPO ಅಂತ ಹೇಳ್ತಾರೆ. ಈ SME IPO ಇರೋದು ನಾಳೆ ಫ್ಯೂಚರಲ್ಲಿ ಬೇಕಾದ್ರೆ ಅವರು ನಾರ್ಮಲ್ IPO ಕೂಡ ಅಪ್ಲೈ ಮಾಡಿ ಸೇಬಿ ಪರ್ಮಿಷನ್ ತೊಗೊಂಡು ಮೇನ್ ಬೋರ್ಡ್ಗೂ ಹೋಗ್ಬೋದು. ಪ್ಲಸ್ ಇದರಲ್ಲಿ ಎಷ್ಟೊಂದು ವಿಷಯಗಳಿದೆ. ಅನ್ಲಾಕ್ ವ್ಯಾಲ್ಯೂ ಆಫ್ ESOPs ಟು ಅಟ್ರಾಕ್ಟ್ ದ ರಿಟೇನ್ ಟ್ಯಾಲೆಂಟ್ ಅಂತ ಹೇಳ್ತಾರೆ. ಅಂದರೆ ಈ ಕೆಲವು ಕಂಪನಿಗಳಲ್ಲಿ IPO ಇರಲ್ಲ, ಕಂಪನಿ ಎಂಪ್ಲಾಯೀಸ್ಗಳಿಗೆ ಒಂದು ಸ್ಟಾಕ್ಸ್ ಕೊಟ್ಟಿರ್ತಾರೆ. ಕಂಪನಿಗಳು ಸ್ಟಾಕ್ಸ್ ಕೊಟ್ಟಿದ್ರೆ ಈ ಥರ ಒಂದು SME IPO ಬಂದರೆ ಅವರು ಅದನ್ನು ಬೆನಿಫಿಟ್ ಕೂಡ ತೊಗೋಬೋದು ಅಂತ ಹೇಳ್ತಾರೆ. ಇದರಲ್ಲಿ ತುಂಬ ಹಲವಾರು ಬೆನಿಫಿಟ್ಸ್ಗಳೆಲ್ಲ ಇದೆ, ಅದೆಲ್ಲ ನೀವು ಚೆಕ್ ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ ನೀವು ನೋಡ್ಬೋದು, ಈ ಒಂದು ಟೇಬಲ್ ನೋಡ್ತಾ ಇದ್ದೀರಾ ನೀವು ಇದರಲ್ಲಿ ಇದರ ಕಂಡೀಷನ್ಸ್ ಏನು ಅಂತ. ಈ ಎಮರ್ಜಿಂಗ್ IPO ಅಥವಾ SME IPOಗೂ ಮೇನ್ ಬೋರ್ಡ್ IPO ನಾರ್ಮಲ್ IPOಗೂ ಏನು ಡಿಫ್ರೆನ್ಸ್ ಅಂತ ನಿಮಗೆ ಕ್ಲೀನಾಗಿ ಬರ್ದಿದೆ. ಲೆಸ್ ದ್ಯಾನ್ 25,000 ಕೋಟಿ 25 ಕೋಟಿ ಇರಬೇಕು, 25 ಕೋಟಿ ಇರಬೇಕು, ನಾಟ್ ಲೆಸ್ ದ್ಯಾನ್ 10 crore ನಾರ್ಮಲ್. ಇದಕ್ಕೆ ಸೇಬಿ ಚೆಕ್ ಮಾಡ್ತಾರೆ, ಇದಕ್ಕೆ NSE ಚೆಕ್ ಮಾಡ್ತಾರೆ, ಇದಕ್ಕೆ ಸೇಬಿ ಚೆಕ್ ಮಾಡ್ತಾರೆ. ಇದಕ್ಕೆ ಮಿನಿಮಮ್ 50 ಜನ ಅಲರ್ಟ್ ಇರಬೇಕು. ಇದರಲ್ಲಿ ಮಿನಿಮಮ್ 1,000 ಜನ ಇರಬೇಕು. ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ರಿಪೋರ್ಟಿಂಗ್ ರಿಕ್ವೈರ್ಮೆಂಟ್, ಫೈನಾನ್ಷಿಯಲ್ ಅಕೌಂಟು. ಸೇಬಿ ಅವ್ರು ನೋಡಿ, ನಿಮಗೆ ಸೇಬಿ ಅವ್ರು ಇದನ್ನ ನಾನು ತೋರಿಸ್ತೀನಿ ನಿಮಗೆ ಸ್ಕ್ರೀನರಲ್ಲಿ. ಸೇಬಿ ಅವ್ರು ಕ್ವಾರ್ಟರ್ಲಿ ಚೆಕ್ ಮಾಡ್ತಾರೆ ನಾರ್ಮಲ್. ಇದು ಹಾಫ್ ಇಯರ್ಲಿ ಆರ್ ಇಯರ್ಲಿ ಕೂಡ ನಿಮ್ಗೆ ಒಂದ್ಸರಿ ಡೇಟಾ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಕಂಪನಿ ನಿಯರ್ ಟೈಮ್ ಫ್ಯೂಚರಲ್ಲಿ ಯಾವ ಥರ ಕೆಲಸ ಮಾಡ್ತೆ ಅಂತ ನಿಮಗೆ ನೋಡ್ಲಿಕ್ಕಾಗಲ್ಲ, ವೆಯ್ಟ್ ಮಾಡಬೇಕಾಗುತ್ತೆ. 6 ಮಂತ್ಸ್ ಅಥವಾ 1 year ವೆಯ್ಟ್ ಮಾಡಬೇಕಾಗತ್ತೆ. ಸೊ ಇವೆಲ್ಲ ಕೆಲವು ವಿಷಯಗಳು ನೀವು ಈ ಒಂದು PDF ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ ಇದೆಲ್ಲ ಫುಲ್ ಡೀಟೇಲ್ಸ್ ಎಲ್ಲ ನೀವು ನೋಡ್ಕೊಂಡು ಹೋಗ್ಬೋದು. ನೋಡಿ, ಯಾವುದೇ ಒಂದು ಇಂಡೆಕ್ಸಲ್ಲಿ ನಿಫ್ಟಿ 50 ಅಂತೀವಿ. ನಿಫ್ಟಿ 50 ಅಂದರೆ 50 ಕಂಪನಿಗಳು ಯಾವುದು, ಅದ್ರ ಸೆಕ್ಟರ್ ಏನು, ಅದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದೇ ರೀತಿ ಈ ಒಂದು ಎಮರ್ಜಿಂಗ್ NSE ಇದರಲ್ಲೂ ಯಾವ್ಯಾವ ಸೆಕ್ಟರ್ ಇದೆ ಅಂತ ನೋಡೋಕ್ಕೆ ಈ ಒಂದು ವೆಬ್ಸೈಟಿಗೆ ಬರ್ಬೋದು ನೀವು. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಿಫ್ಟಿ indices.com ಅಂತ ಒಂದು ವೆಬ್ಸೈಟಿಗೆ ಬಂದರೆ ನೀವು ಇದರಲ್ಲಿ ಫುಲ್ ಡೀಟೇಲ್ ಆಗಿ ತುಂಬ ಚೆನ್ನಾಗಿ ಸಿಗುತ್ತೆ. ಇದರಲ್ಲಿ ಫ್ಯಾಕ್ಟ್ ಶೀಟ್ಗಳು, ಇಂಡೆಕ್ಸ್ ಕಾನ್ಸ್ಟಿಟ್ಯೂಯೆಂಟ್ಸು, ಮೆಥಾಲಜಿ ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ಕೋಬೋದು. ಅಷ್ಟು ಮಾತ್ರ ಅಲ್ಲ, ಸೆಕ್ಟೋರಿಯಲ್ ಡಿಸ್ಟ್ರಿಬ್ಯೂಷನ್ ನಾವು ಫೈನಾನ್ಸ್ ಸೆಕ್ಟರು, ಮೆಟಲ್ ಸೆಕ್ಟರು, ಎನರ್ಜಿ ಸೆಕ್ಟರ್ ಅಂತೆಲ್ಲ ನಾವು NSEಯಲ್ಲಿ ನೋಡ್ತೀವಿ. ಅದೇ ರೀತಿ ಇದರಲ್ಲೂ ಕೂಡ ನೋಡಿ, ಇದರಲ್ಲಿ 25.05% ಕ್ಯಾಪಿಟಲ್ ಗೂಡ್ಸ್ ಅಂತೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ 18.1%. ಇದರ ಸೂಚ್ಯಾಂಕ ಈ ಒಂದು ಎಮರ್ಜಿಂಗ್ ಏನು ನಮ್ಮ ನಿಫ್ಟಿ SME ಎಮರ್ಜ್ ಇದೆಯಲ್ಲ, ಅದರ ಸೂಚ್ಯಾಂಕ ನೋಡಿ ಈಗ 16,360 ಇದೆ. ಅಂದರೆ ಶುರುವಾಗಿದ್ದು ಡಿಸೆಂಬರ್ 16ರಲ್ಲಿ 1,000ಕ್ಕೆ ಶುರು ಮಾಡಿದ್ದು ಈಗ 16,000 ಆಗಿದೆ. ಅಂದರೆ 8 ವರ್ಷದಲ್ಲಿ ಸೂಚ್ಯಾಂಕ ಬಂದು ಆಲ್ಮೋಸ್ಟ್ 16 ಟೈಮ್ಸ್ ಜಾಸ್ತಿ ಆಗಿದೆ ಸೂಚ್ಯಾಂಕ ಅಲ್ವಾ? ಇದು ಗ್ರೇಟ್ ಒಂದು ಗ್ರೋತ್ ಅಂತಲೂ ಅನ್ಕೋಬೋದು. ಅದೇ ಇದೆಲ್ಲ ಪಾಸಿಟಿವ್ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಕೆಲವು ವಿಷಯಗಳು ಆಮೇಲೆ ತಿಳ್ಕೊಳ್ಳೋಣ. ಸೊ ಹೀಗೆ ನೀವು ಪ್ರತಿಯೊಂದು ಇದರ ಒಂದು ಸೆಕ್ಟರ್ನ ಒಂದು ವಿಷಯಗಳನ್ನ ಇದರಲ್ಲಿ ಬಂದು ನೀವು ನೋಡ್ಕೋಬೋದು. ಹಾಗೆ ಈ ಒಂದು ಸೆಕ್ಟರ್ನ ಡೀಟೇಲ್ಸ್ಗೆಲ್ಲ ನೋಡ್ಕೊತಾ ನನಗೆ ಇದರ ಒಂದು ಲೈವ್ ಮಾರ್ಕೆಟ್ ವಾಚ್ ಅಂತ ಇದೆ. ಇದು ಕೂಡ NSE ವೆಬ್ಸೈಟಲ್ಲೇ ಸಿಗುತ್ತೆ ನಿಮಗೆ. NSE ವೆಬ್ಸೈಟಲ್ಲಿ ಮಾರ್ಕೆಟ್ ಡೇಟಾಗೆ ಬಂದು SME ಮಾರ್ಕೆಟ್ ಅಂತ ಕೊಟ್ಟರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ನೋಡಿದ್ರೆ ಯಾವ ಇದು ಕಂಪನಿಗಳು ಸೆಕೆಂಡ್ರಿ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ ಅಂತ ತೋರಿಸ್ತಾ ಇದೆ ನೋಡಿ. ಇಲ್ಲಿ PRI ZR ಮತ್ತು INM, ಈ ಥರ ಸಿಲ್ಕ್ ಫ್ಲೆಕ್ಸ್, ಈ ಥರ ಎಲ್ಲ ಕಂಪ್ನಿಗಳು IPO SME IPO ಹತ್ರ ಬಂದು ಈಗ ಸೆಕೆಂಡ್ರಿ ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಾ ಇದೆ. ಇದರಲ್ಲಿ ನೋಡಿ, ಈ ಟ್ರೇಡ್ ಆಗ್ತಾ ಇರೋದನ್ನ ಇನ್ನೊಂದು ವಿಷಯ, ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಈ ಒಂದು ಸ್ಟಾಕಲ್ಲಿ ನೀವು ಬೈ ಮತ್ತು ಸೆಲ್ ಮಾಡಬೇಕು ಅಂದರೆ ನಮ್ಮ ನಾರ್ಮಲ್ ಸೆಕೆಂಡ್ರಿ ಮಾರ್ಕೆಟ್ ಥರ ನೀವು 1 ಸ್ಟಾಕು 2 ಸ್ಟಾಕು ತೊಗೊಳಕ್ಕೆ ಆಗೋದಿಲ್ಲ. ನೀವು ಇದರಲ್ಲಿ ಫುಲ್ ಒಂದು ಲಾಟ್ ಸೈಜ್, IPOದಲ್ಲಿ ಎಷ್ಟು ಲಾಟ್ ಸೈಜ್ ಕೊಟ್ಟಿರ್ತಾರೆ ನೀವು ಅಷ್ಟೇ ಲಾಟ್ ಸೈಜ್ನ ಇಲ್ಲಿ ಕೊಂಡ್ಕೋಬೇಕಾಗತ್ತೆ.
ಆಯಿತಾ. ಫಾರ್ ಎಕ್ಸಾಂಪಲ್ PRIZOR ಅಂತಿದೆ ನೋಡಿ. ಇಲ್ಲಿ ಈ PRIZORಗೆ ನನ್ನ ಡೆಮೋ ಅಕೌಂಟಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಹುಡುಕಿ, ಇಲ್ಲಿ ಬಂದುಬಿಟ್ಟು PRIZOR ಅಂತ ಕೊಟ್ಟರೆ ನೋಡಿ, ಇಲ್ಲಿ PRIZOR ಅಂತ ಬಂತು. ಇದರ ಒಂದು ನೋಡಿ -SM ಅಂತ ಇದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಬೈ ಮಾಡಬೇಕು ಅಂದರೆ ₹151 ಒಂದು ಸ್ಟಾಕ್ ಅಂತಿದೆ, 151.90. ನೀವು ಒಂದು ಸ್ಟಾಕ್ ಬೈ ಮಾಡಬೇಕು ಅನ್ಕೋತೀರಾ, ಬೈ ಮಾಡ್ತೀನಿ. ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ 1600 ಕ್ವಾಂಟಿಟಿ ತೋರಿಸ್ತಾ ಇದೆ. ಸೊ ಅದರ ಅರ್ಥ ನೀವು ಇದನ್ನು ಒಂದು ಸ್ಟಾಕು 2 ಸ್ಟಾಕನ್ನು ಬೈ ಮಾಡೋಕ್ಕಾಗಲ್ಲ, ಒಂದು ಲಾಟನ್ನೇ ಬೈ ಮಾಡಬೇಕು, ಒಂದು ಲಾಟನ್ನೇ ಮಾರಬೇಕು. ಅಥವಾ ಇದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಈ ಒಂದು ರೀಸನ್ಗಾಗಿ SME IPO ಬಂದಿರುವಂಥ SME ಸ್ಟಾಕ್ಗಳೇನಿದೆ, ನಿಮ್ಮ ಒಂದು ಎಮರ್ಜಿಂಗ್ NSE ಏನು ಟ್ರೇಡ್ ಆಗ್ತಾ ಇರುತ್ತೆ, ಇದು ಯಾವುದಕ್ಕೂ ವಾಲ್ಯೂಮ್ ತುಂಬ ಕಮ್ಮಿ ಇರುತ್ತೆ. ಯಾಕಂದರೆ ತೊಗೋಬೇಕಂದ್ರೆ ಫುಲ್ ಬಲ್ಕಲ್ಲಿ ತೊಗೋಬೇಕಿದ್ನ, ಒಂದೊಂದು ಸಿಂಗಲ್ ತೊಗೊಳಕ್ಕಾಗಲ್ಲ. ಸೊ ವಾಲ್ಯೂಮ್ ಕಮ್ಮಿ ಅಂದರೆ ನಿಮಗೆ ಮಾರಬೇಕಾದ್ರೂ ಕಷ್ಟ ಆಗುತ್ತೆ. ₹251.9 ಅಂತ ತೋರಿಸ್ತಾ ಇದೆ. ಇದು ನೀವು ಮಾರಬೇಕಾದ್ರೂ ಕಷ್ಟ ಆಗುತ್ತೆ. ಇದರ ಚಾರ್ಟ್ ತೋರಿಸ್ತೀನಿ ನಿಮಗೆ. ಇದರ ಚಾರ್ಟಲ್ಲಿ ನೀವು ಬಂದರೆ PRIZOR ಅಂತ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ನಾನು 5 ಮಿನಿಟ್ಸ್ ಚಾರ್ಟಿಗೆ ಬರ್ತೀನಿ. 5 ಮಿನಿಟ್ಸ್ ಚಾರ್ಟಲ್ಲಿ ನೋಡಿ, ಇಲ್ಲಿ ವಾಲ್ಯೂಮೇ ಇಲ್ಲ ಅಲ್ವಾ, ಯಾವುದೋ ಪ್ರೈಸ್ಗಳು ನೋಡಿ ಹೆಂಗೆಂಗೋ ಬರ್ತಾ ಇದೆ ಅಲ್ವಾ ಇದು. ಸೊ ಹಾಗಾಗಿ ಇದ್ರ ವಾಲ್ಯೂಮೇ ಇರಲ್ಲ ಇದರಲ್ಲಿ, ಮತ್ತು ಸಡನ್ ಫಾಲ್ ಆಗಿರುತ್ತೆ, ಸಡನ್ ಮೆರೇಜ್ ಹೋಗ್ತಾ ಇರುತ್ತೆ. ಸೊ ಅದು ವಾಲ್ಯೂಮ್ ಇಲ್ಲದೆ ಇರೋದ್ರಿಂದ ಈ ಥರ ಒಂದು ವಾಲ್ಟಿಲಿಟಿ ನೋಡಲಿಕ್ಕೂ ನಮಗೆ ಸಿಗ್ತಾ ಇರುತ್ತೆ. ಸೊ ಇದು ಒಂದು ವಿಷಯ ನೀವು ತಿಳ್ಕೊಂಡಿರಬೇಕು. ಇದನ್ನು ನಾವು IPO ಅಪ್ಲೈ ಮಾಡೋಕ್ಕೆ ಮುಂಚೆ. ಇದ್ರ IPO ಹೆಂಗೆ ಅಪ್ಲೈ ಮಾಡೋದು? ಈ IPO ಅಪ್ಲೈ ಮಾಡೋದು ಸೇಮ್ ನಾರ್ಮಲ್ ಹೆಂಗೆ ನಾವು ಒಂದು IPO ಅಪ್ಲೈ ಮಾಡ್ತೀವಿ, ಅದೇ ರೀತಿ SME IPO ಅಂತ ಒಂದು ಸೆಕ್ಷನ್ ಕೂಡ ಇರುತ್ತೆ ನಿಮ್ಮ ಒಂದು ಬ್ರೋಕರ್ ಟೈಮ್ನಲ್ಲಿ. ಅಲ್ಲಿ ಹೋಗಿ ನೀವು ಇದಕ್ಕೆ ಅಪ್ಲೈ ಕೂಡ ನೀವು ಮಾಡ್ಬೋದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಅಂದರೆ, ಈ ಒಂದು ಇಂಡೆಕ್ಸ್ ಟ್ರೇಡ್ ಆಗೋದಿಲ್ಲ. ಇದಕ್ಕೆ ಟ್ರೇಡ್ ಮಾಡೋಕ್ಕಾಗಲ್ಲ. ಈಗ NSE ನೀವು ಟ್ರೇಡ್ ಮಾಡಬೇಕಂದ್ರೆ ನಿಫ್ಟಿ 50 ಫ್ಯೂಚರ್ಸ್ ತೊಗೋಬೋದು, ಸೆಲ್ ಮಾಡ್ಬೋದು, ಆಪ್ಷನ್ಸ್ ಮಾಡ್ಬೋದು, ಇವೆಲ್ಲ ಮಾಡ್ಬೋದಲ್ವಾ. ಈ ಒಂದು ಬರೀ ಸೂಚ್ಯಾಂಕವಾಗಿರುತ್ತೆ. ನೀವು ಇದನ್ನು ಸೂಚ್ಯಾಂಕನ ಟ್ರೇಡ್ ಮಾಡೋಕ್ಕಾಗೋದಿಲ್ಲ. ಇಂಡಿವಿಜುವಲ್ ಸ್ಟಾಕ್ನ ನೀವು ಬೈ ಸೆಲ್ ಮಾಡ್ಬೋದು. ಅಗೇನ್ ಲಾಟ್ ಸೈಜ್ ತೊಗೊಂಡು ಒಂದು ಲಾಟಲ್ಲಿ ಮಾಡ್ಬೋದು. ಇಂಡಿವಿಜುವಲ್ ಸ್ಟಾಕ್ನ ನೀವು ಮಾಡ್ಬೋದು, ಆದರೆ ಸೂಚ್ಯಾಂಕ ನೀವು ಟ್ರೇಡ್ ಮಾಡೋಕ್ಕಾಗೋದಿಲ್ಲ. ಈಗ ಈ ಒಂದು ಸ್ಟಾಕ್ಗಳನ್ನ ತೊಗೊಳಕ್ಕೆ ಮುಂಚೆ ಅಥವಾ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಪಾಸಿಟಿವ್ IPOಗಳಲ್ಲಿ ನೋಡಿ, ಈ ಕಂಪನಿಗಳು ಒಂದು ಸ್ಮಾಲ್ ಕಂಪನಿಗಳು ಅಥವಾ ಮೀಡಿಯಂ ಕಂಪನಿಗಳಾಗಿರುತ್ತೆ, ಎಮರ್ಜಿಂಗ್ ಆಗಿರುತ್ತೆ. ಹೆಸರು ಹೇಳ್ದಂಗೆ ಎಮರ್ಜಿಂಗ್ ಆಗಿರುತ್ತೆ. ನಾಳೆ ಫ್ಯೂಚರಲ್ಲಿ ಇದೇ ಕಂಪನಿ, ಫಾರ್ ಎಕ್ಸಾಂಪಲ್ ಯೋಚನೆ ಮಾಡಿ, ಈಗ ಓಲಾ ಅಥವಾ ಕೆಲವು ಝೊಮ್ಯಾಟೊ ಅಥವಾ ಈ ಥರ ಕಂಪ್ನಿಗಳು ಇನ್ನೂ ಸ್ಟಾರ್ಟಿಂಗ್ ಪೊಸಿಷನಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಆ ಟೈಮಲ್ಲಿ ನೀವು ಆ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡೋಕ್ಕಾಗೋದಿಲ್ಲ. ಬಟ್ ಇವಾಗ ಫೆಸಿಲಿಟಿ ಹೇಗಿದೆ ಅಂದರೆ, ಆ ಥರ ಒಂದು ಕಂಪ್ನಿಗಳು ನಿಮ್ಗೆ ಸಿಕ್ಕರೆ ಅದರಲ್ಲಿ ಹೂಡಿಕೆ ಮಾಡುವಂಥ ಕೆಪಾಸಿಟಿ ಸಿಗುತ್ತೆ ನಿಮಗೆ. ಈ ಥರ ಕಂಪ್ನಿಗಳು ಸೂಪರ್ ಡೂಪರ್ ಮಲ್ಟಿಬ್ಯಾಗರ್ ಆಗ್ಬೋದು. ಅಥವಾ ನೀವು ರಿಸರ್ಚ್ ಚೆನ್ನಾಗಿ ಮಾಡಿ ಅಕಸ್ಮಾತ್ ಒಳ್ಳೆ ಒಂದು SME IPO ಸಿಕ್ಕಿದ್ರೆ ನಿಮಗೆ, ಅಥವಾ ಒಂದು SME ಒಂದು ಸ್ಟಾಕ್ನ ಪರ್ಚೇಸ್ ಮಾಡೋಕ್ಕೆ ಸಿಕ್ಕಿದ್ರೆ ನಿಮಗೆ, ಆ ಕಂಪ್ನಿಗಳನ್ನೆಲ್ಲ ಅನಲೈಸ್ ಮಾಡಿ ತೊಗೊಂಡ್ರೆ ನಿಮಗೆ ಆ ಥರ ಕಂಪ್ನಿಗಳು ಸೂಪರ್ ಡೂಪರ್ ಆಗಿ ರೈಸ್ ಆಗ್ಬೋದು. ಅದು ಒಂದು ದೊಡ್ಡ ಪಾಸಿಟಿವ್ನೆಸ್ ಅನ್ಕೋಬೋದು, ಆಯಿತಾ. ಬಟ್ ದೊಡ್ಡ ನೆಗೆಟಿವ್ ಏನು ಅಂದರೆ, ಈ ಒಂದು ಕಂಪ್ನಿಗಳಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ವಾಲ್ಯೂಮ್ ಇಲ್ಲ. ಸೆಕೆಂಡ್ ಏನು, ಇದಕ್ಕೆ ನೀವು ಲಾಟ್ ಸೈಜಲ್ಲೇ ಅಂದರೆ ಹೈಯರ್ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು. ಸೊ ನಿಮ್ಮ ರಿಸ್ಕ್ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ. ಮೂರನೇದೇನು, SEBI ಇದನ್ನು ಅವರು ಸ್ಕ್ರೂಟನೈಸ್ ಮಾಡಿಲ್ಲ, SEBI ಚೆಕ್ ಮಾಡಿಲ್ಲ ಇದ್ರ ಕ್ರೆಡೆನ್ಷಿಯಲ್ಸ್ನ. NSE ಚೆಕ್ ಮಾಡಿದೆ, NSE ಚೆಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಕರೆಕ್ಟು. ಬಟ್ NSEಗಿಂತ SEBI ಇನ್ನೂ ಜಾಸ್ತಿ ಅದರ ಒಂದು ಪವರ್ ಇದೆ ಅಲ್ವಾ. ರಿಕ್ವೈರ್ಮೆಂಟ್ ಕೂಡ ನೋಡಿ, SEBI ರಿಕ್ವೈರ್ಮೆಂಟ್ಗಳು ತುಂಬ ಜಾಸ್ತಿ ಇದೆ. ಬಟ್ NSE ಲಿಸ್ಟ್ ಹಾಕಿ ಅಷ್ಟೊಂದು ರಿಕ್ವೈರ್ಮೆಂಟ್ಗಳು ಇದಕ್ಕೆ ಇರೋದಿಲ್ಲ. ಸೊ ಹಾಗೆ ಈ ಕಂಪ್ನಿಗಳು ಕೆಲವು ಡಬ್ಬಾ ಕಂಪ್ನಿಗಳಾಗಿರ್ಬೋದು. ಈಗ RIZOR ಅಂತ ಒಂದು PRIZOR ಅಂತ ಒಂದು ಕಂಪ್ನಿ ನಾವು ನೋಡ್ತಾ ಇದ್ವಿ. ಈಗ ಅದರ ಒಂದು screener.in ಅಲ್ಲಿ ಬಂದ್ಬಿಟ್ಟು ನಾವು ಚೆಕ್ ಮಾಡೋಣ. ಈಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು, RIZORನ screener.in ಅಲ್ಲಿ ಹಾಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ NSE-SME ಅಂತಿದೆ. ಇದನ್ನು ನೋಡ್ಕೋಬೇಕು, ಮರಿಬಾರ್ದು ಇದನ್ನು. .SME ಇದೆ. ಸೊ ಇದು SME ಕಂಪನಿ ಅಂತ ನಿಮ್ಗೆ ಗೊತ್ತಿರಬೇಕು. ಇದರ ಒಂದು ಮಾರ್ಕೆಟ್ ಕ್ಯಾಪ್ ನೋಡಿ 162 ಕೋಟಿ, ಅಥವಾ ಕರೆಂಟ್ ಪ್ರೈಸ್ 152. ಇದರ ಬುಕ್ ವ್ಯಾಲ್ಯೂ ಮೆನ್ಷನ್ ಆಗಿಲ್ಲ. ಯಾಕೆ? ವಾಲ್ಯೂಮ್ ನಿಮ್ಗೆ ಸಿಗಲ್ಲ. ಅಂದರೆ ಇದರ ರಿಯಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ತೊಗೋಬೋದು, ಆದರೆ ಅಷ್ಟು ಈಸಿ ನಿಮ್ಗೆ ಡೇಟಾ ಸಿಗಲ್ಲ. ಸ್ಟಾಕ್ PE ಬಂದು 29.1 ಅಂತಿದೆ, ROC 72.2 ಅಂತಿದೆ, ROE ಬಂದು 144 ಅಂತಿದೆ. ಸೂಪರ್ ಡೂಪರ್ ಕಾಣಿಸ್ತಾ ನಿಮಗೆ ಅಲ್ವಾ. ಇದು ಏನು ಅಷ್ಟೊಂದು ಚೆನ್ನಾಗಿದೆ ROC ROE ಅಂತ. ಕಂಪ್ನಿ ಚೆನ್ನಾಗೇ ಇರ್ಬೋದು, ಇಲ್ಲ ಅಂತಲ್ಲ. ಈ ಕಂಪ್ನಿ ಮಾಡೋ ಬಿಸ್ನೆಸ್ ಏನು? RIZOR Viztech Limited ಪ್ರೊವೈಡ್ ಸೆಕ್ಯೂರಿಟಿ ಅಂಡ್ ಸರ್ವಿಲೆನ್ಸ್ ಸೊಲ್ಯೂಷನ್ ವಿತ್ ವೈಡ್ ರೇಂಜ್ ಆಫ್ CCTV ಕ್ಯಾಮ್ರಾಸ್ ಅಂತ ಹೇಳ್ತಾರೆ. ಈ CCTV ಮಾಡೋ ಕಂಪ್ನಿ ಅಂತೆ. ಸೊ ಹಾಗಾಗಿ ನಂಗೆ ನಿಜವಾಗ್ಲೂ ಈ ಕಂಪ್ನಿ ವ್ಯಾಲ್ಯೂ ಇದೆಯಾ ಇಲ್ವಾ ಅಂತ ಇದರಲ್ಲಿ ನಿಮಗೆ ಗೊತ್ತಾಗೋದೇ ಇಲ್ಲ. ನೆಕ್ಸ್ಟ್ ನೋಡೋಣ. ಈಗ ಇನ್ನೊಂದು ನೋಡ್ಕೊಂಡ್ರೆ ನಿಮಗೆ ಇಲ್ಲಿ ನೋಡಿ, ಇದರ ಡೇಟಾಗಳು ಸಿಗೋದೇ ಇಲ್ಲ. ಪ್ರೋಸ್ ಕಾನ್ಸ್ ಆಗಿರಲಿ, ಇದೆಲ್ಲ ಡೇಟಾಗಳು ನಿಮಗೆ ಯಾವುದು ಸಿಗಲ್ಲ. ಮತ್ತು ಇದರ ಕ್ವಾರ್ಟರ್ಲಿ ರಿಸಲ್ಟ್ ಸಿಗಲ್ಲ. ಯಾಕಂದ್ರೆ ಕ್ವಾರ್ಟರ್ಲಿ ರಿಸಲ್ಟ್ ಯಾಕೆ ಸಿಗ್ತಾ ಇಲ್ಲ? ಈ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಕ್ವಾರ್ಟರ್ಲಿ ಅಲ್ವಾ. ಈ ಒಂದು SME IPOಗಳಿಗೆ SME ಕಂಪ್ನಿಗಳಿಗೆ ಕ್ವಾರ್ಟರ್ಲಿ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ವಲ್ಲ. ಇಯರ್ಲಿ ಅಥವಾ ಹಾಫ್ ಇಯರ್ಲಿ ಮಾಡಿದ್ರೆ ಸಾಕು ನಿಮಗೆ. ನೋಡಿ, ಇಲ್ಲಿ ಇಯರ್ಲಿ ನಿಮಗೆ ಡೇಟಾ ಸಿಗ್ತಾ ಇದೆ. ಸೇಲ್ಸ್ ಬಂದು 8.68 35.65 crores ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದೆ, ಆಯಿತಾ. ನೆಟ್ ಪ್ರಾಫಿಟ್ ನೋಡಿ, ಇಲ್ಲಿ ನೆಟ್ ಪ್ರಾಫಿಟ್ ಬಂದು 0.03 crore 7.61 crore ಅಂತ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ತೋರಿಸ್ತಾ ಇದೆ. ಸೊ ನೆಟ್ ಪ್ರಾಫಿಟ್ ನೋಡಿಕೊಂಡ್ರೆ ನಿಮಗೆ 5.57 crore ಅಂತ ತೋರಿಸ್ತಾ ಇದೆ. ಆದರೆ ಇದರ ಒಂದು ಬ್ಯಾಲೆನ್ಸ್ ಶೀಟ್ ನೋಡ್ಕೊಂಬಂದರೆ ನಿಮಗೆ ಇಲ್ಲಿ ನೋಡ್ಕೊಳ್ಳಿ. ಬ್ಯಾಲೆನ್ಸ್ ಶೀಟಲ್ಲಿ ಗೊತ್ತಾಗುತ್ತೆ ಇಲ್ಲಿ ಎಷ್ಟೊಂದು ವಿಷಯಗಳು. ಲಯಬಿಲಿಟೀಸ್ ನೋಡಿ,
ಅದರ್ ಲಯಬಿಲಿಟಿಯಲ್ಲಿ ನಿಮಗೆ ಟ್ರೇಡ್ ಪೇಯಬಲ್ಸ್ 5.93 crores ಟ್ರೇಡ್ ಪೇಯಬಲ್ಸ್ ಇದೆ. ಆಮೇಲೆ ಇಲ್ಲಿ ಅಸೆಟ್ಸಲ್ಲಿ ನೋಡ್ಕೊಂಡ್ರೆ ನಿಮಗೆ ನೋಡಿ ಟ್ರೇಡ್ ರಿಸೀವಬಲ್ಸಲ್ಲಿ ಇನ್ವೆಂಟ್ರಿನ ಒಂದು 14 ಕೋಟಿ ಇಟ್ಕೊಂಡಿದ್ದಾರೆ ಇವರು. ಸೊ ಈ ಥರ ಕೆಲವು ವಿಷಯಗಳನ್ನ ನೀವು ಕಂಪ್ಲೀಟಾಗಿ ನೀವು ಸ್ಕ್ರೂಟನೈಸ್ ಮಾಡಬೇಕು. ಇದರ ಒಂದು ಕಾಲ್ಗಳು ಸಿಗಲ್ಲ ನಿಮಗೆ ಅಷ್ಟು ಈಸಿಯಾಗಿ, ಮತ್ತು ಎಷ್ಟೊಂದು ಟ್ರಾನ್ಸ್ಕ್ರಿಪ್ಟ್ಗಳು ಸಿಗಲ್ಲ ಇದ್ರದ್ದು. ಸೊ ಇದೆಲ್ಲ ಸಿಗದೇ ಇರಬೇಕಾದ್ರೆ ನೀವು ಅದನ್ನು ಡೇಟಾ ಕಂಪ್ನಿ ನಿಜವಾಗ್ಲೂ ಚೆನ್ನಾಗಿದೆಯೋ ಅಂತ ಸ್ಕ್ರೂಟನೈಸ್ ಮಾಡೋದು ತುಂಬ ಕಷ್ಟ. ಅಕಸ್ಮಾತ್ ನೀವು ಅದನ್ನೆಲ್ಲ ತುಂಬ ರಿಸರ್ಚ್ ಮಾಡಿ ಎಲ್ಲ ಮಾಡಿ ಒಳ್ಳೆ ಕಂಪ್ನಿ ಸಿಕ್ಕಿದ್ರೆ ಅದು ನಿಮಗೆ ಒಂದು ಒಳ್ಳೆ ಒಂದು ಮಲ್ಟಿ ಬ್ಯಾಗರ್ನ ಚೂಸ್ ಮಾಡುವಂಥ ಒಂದು ಆಪರ್ಚುನಿಟಿ ಕೂಡ ಇಲ್ಲಿದೆ. ಅಗೇನ್ ಸ್ಟಾಕ್ ಮಾರ್ಕೆಟಲ್ಲಾಗಲಿ ಎಲ್ಲಾದರೂ ಆಗಲಿ ರಿಸ್ಕ್ ಆ್ಯಂಡ್ ರಿವಾರ್ಡ್ ಆರ್ ಪಕ್ಕನೇ ಇರುತ್ತೆ ಯಾವತ್ತೂ. ನೀವು ಇದರಲ್ಲಿ ಹೈ ರಿವಾರ್ಡ್ ಬರುವಂಥ ಪಾಸಿಬಿಲಿಟೀಸ್ ನಮ್ಮ ಒಂದು SME IPO ಇದೆ, ಬಟ್ ಅಷ್ಟೇ ಆದಂಥ ಹೈ ರಿಸ್ಕ್ ತೊಗೊಳ್ಳುವಂಥ ಒಂದು ಪ್ರಾಬ್ಲಮೆಟಿಕ್ಕು ಇದರಲ್ಲಿ ಸಿಗುತ್ತೆ ಅಲ್ವಾ. ಕೆಲವು ಒಳ್ಳೊಳ್ಳೆ ಕಂಪ್ನಿಗಳನ್ನ ನಾವು ತುಂಬ ಇನಿಷಿಯಲ್ ಸ್ಟೇಜಸಲ್ಲೇ ಪರ್ಚೇಸ್ ಮಾಡುವಂಥ ಆಪರ್ಚುನಿಟಿ ಇದೆ ನಮಗೆ. ಇಷ್ಟು ದಿವಸ ನೋಡಿ 2016 ಇದೆ, ಬಟ್ ಇವಾಗ ಅದಕ್ಕೆ ತುಂಬ ಒಂದು ಲಗ್ಗೆ ಬೀಳ್ತಿದ್ದಾರೆ. ನೋಡಿ ಇನ್ನೊಂದು ತಮಾಷೆ ತಿಳ್ಕೊಳ್ಳಿ, SME IPOಗಳು ರೆಗ್ಯುಲರ್ ಆಗಿ ನಿಮಗೆ IPOಗಳು ಸಿಗ್ತಾ ಇರುತ್ತೆ. ಸೊ ಪ್ರತಿಯೊಂದು IPO ನೀವು ತೊಗೊಳ್ತಾ ಹೋದರೆ ಅದರಲ್ಲಿ ಎಷ್ಟೊಂದು ಕಂಪ್ನಿಗಳು ಡಬ್ಬಾ ಕಂಪನಿ ಆಗೋ ಇರ್ಬೋದು ಅಲ್ವಾ. ಸೊ ಹಾಗಾಗಿ ಅದನ್ನು ರಿಸರ್ಚ್ ಮಾಡಿ ನೀವು ಕೊಂಡ್ಕೊಳ್ಳೋದು ತುಂಬ ಎಸೆನ್ಷಿಯಲ್. ಸೊ ಇದುವರೆಗೂ ನಿಮಗೆ SME IPO ಮತ್ತು ನಾರ್ಮಲ್ IPO ಡಿಫ್ರೆನ್ಸ್ ತಿಳ್ಕೊಂಡ್ರಿ. ಈ ಕಂಪ್ನಿಗಳ ಡೀಟೇಲ್ಸ್ಗಳನ್ನ ಎಲ್ಲಿ ನೋಡಬೇಕು ಅಂತ ತಿಳ್ಕೊಂಡ್ರಿ. ಇದರ ಕಾನ್ಸ್ಟಿಟ್ಯೂಯೆಂಟ್ಸ್ ಏನು, ಆ ಕಂಪ್ನಿಗಳು ಏನು ಮಾಡ್ತಾ ಇದೆ, ಆ ಸೆಕ್ಟರ್ಗಳಲ್ಲಿ ಏನು ಮಾಡ್ತಾ ಇದೆ, ಪ್ರತಿಯೊಂದು ವಿಷಯ ನೀವು ಇದರಲ್ಲಿ ತಿಳ್ಕೊಂಡ್ರಿ. ಇದರಲ್ಲಿ ಇನ್ವೆಸ್ಟ್ ಮಾಡುವಂತಹ ರಿಸ್ಕು ರಿವಾರ್ಡ್ ಎರಡೂ ತಿಳ್ಕೊಂಡಿದ್ದೀರಾ. ಸೊ ಇನ್ಮೇಲೆ SME IPO ಅಂದರೆ ಏನು ಗೊತ್ತಿರುತ್ತೆ, ಇನ್ನು ನಾಲೆಡ್ಜಬಲ್ ಆಗಿ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿ ಹಣ ಗಳಿಸುವಂಥ ಆಪರ್ಚುನಿಟಿ ಇದ್ದರೆ ದಯವಿಟ್ಟು ಅದನ್ನು ಬಿಡಬೇಡಿ.